ನಮಸ್ಕಾರ ಫ್ರೆಂಡ್ಸ್. ಎಷ್ಟು ಸರಿ ನಾವು ಗೋಲ್ನ ಗುರಿಗಳನ್ನ ಸೆಟ್ ಮಾಡಿದ್ದೀವಿ. ಒಂದ್ಸರಿ ಹೊಸ ವರ್ಷ ಬಂದಮೇಲೆ, ಒಂದು ವರ್ಷ ಹೊಸ ಮಂತ್ ಬಂದಮೇಲೆ, ಹೊಸ ವೀಕ್ ಬಂದಮೇಲೆ, ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ, ಹಾಲ್ ಟಿಕೆಟ್ ಸಿಕ್ಕ ಮೇಲೆ ಎಷ್ಟೊಂದು ಸರಿ ಗೋಲ್ನ ಸೆಟ್ ಮಾಡ್ತೀವಿ. ಆದರೆ ಅವುಗಳು ಇರೋದು 10 ದಿನ, 5 ದಿನ, ಒಂದೊಂದು ಸರಿ ಒಂದೇ ದಿನ, ಬೆಳಗ್ಗೆ ಸೆಟ್ ಮಾಡಿ ಸಂಜೆನೆ ಮುಗಿಯುತ್ತೆ. ಆದರೆ ಇವತ್ತು ಆ ರೀತಿ ಆಗಲ್ಲ. ಇವತ್ತು ನಾವು ಗೋಲ್ ಸೆಟ್ ಮಾಡ್ತಾ ಇರೋದು ಅಥವಾ ಗುರಿಗಳನ್ನ ಸೆಟ್ ಮಾಡ್ತಾ ಇರ್ಬೇಕಂದ್ರೆ ಸೈಂಟಿಫಿಕಲಿ ಮತ್ತು ಪ್ರಾಕ್ಟಿಕಲಿ ಹೇಗೆ ನಾವು ಅವನ್ನ ಸೆಟ್ ಮಾಡಿ ಅವುಗಳನ್ನ ಪಾಲಿಸಿ ಅವುಗಳಿಂದ ರಿವಾರ್ಡನ್ನ ಹೇಗೆ ನಾವು ತಗೋಬಹುದು ಅಂತ 1, 2, 3 ಈಸಿ ಸ್ಟೆಪ್ಸ್ಗಳಲ್ಲಿ ಹೇಳ್ತೀನಿ. ಆರ್ ಯು ಗೈಸ್ ಎಕ್ಸೈಟೆಡ್? ಐ ಆಮ್ ಎಕ್ಸೈಟೆಡ್. ಪ್ಲೀಸ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಇಟ್. ಫಸ್ಟ್ ಸ್ಟೆಪ್, ಐಡೆಂಟಿಫೈ ನಿಮ್ಮ ಕೀ ಗೋಲ್ಸ್ ಮತ್ತು ಅವನ್ನ ನಿಮ್ಮ ಪರ್ಸನಲ್ ಗೋಲ್ಸ್ ಆಗಿ ಮಾಡೋದು. ಇದಂದರೆ ಹೇಗೆ? ಮುಂದಿನ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಯಾವುದು ಬಹಳ ಇಂಪಾರ್ಟೆಂಟ್? ಈಗ ಎಕ್ಸಾಮ್ ಹತ್ರ ಬಂದರೆ ಎಕ್ಸಾಮ್ ಬಹಳ ಇಂಪಾರ್ಟೆಂಟು. ನೀವು ದುಡ್ಡು ಮಾಡಬೇಕು, ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಅವೆಲ್ಲ ಸೈಡ್ಗಿಡಿ. ಈಗ ಇಮಿಡಿಯೇಟಿಗೆ ಏನು ಇಂಪಾರ್ಟೆಂಟು ನಮ್ಮ 1 ತಿಂಗಳು ಅಥವಾ 2 ತಿಂಗಳಲ್ಲಿ, ಅದು ಇಂಪಾರ್ಟೆಂಟ್ ನಮಗೆ. ಆ ಎಕ್ಸಾಮ್ಗಳಲ್ಲಿ 95 to 85% ಮಾರ್ಕ್ಸ್ ಹೇಗೆ ತಗೋಬೇಕು, ಅದು ನಮ್ಮ ಗುರಿ. ಈಗಿನ ಸದ್ಯದ ಗುರಿ ಅದು. ಅದನ್ನು ನಮ್ಮ ಪರ್ಸನಲ್ ಆಗಿ ಹೇಗೆ ಮಾಡೋದು? ಇದಕ್ಕೆ ಒಂದು ಇಂಪಾರ್ಟೆಂಟ್ ಮೆಥಡ್ ಅನ್ನೋದು ಇದೆ, ವೈ ಮೆಥಡ್. ವೈ ಮೆಥಡ್ ಅಂದರೆ 4 ಸರಿ ಯಾಕೆ ಯಾಕೆ ಅಂತ ಕೇಳೋದು. ಈಗ 4 ವರ್ಷದ ಹುಡುಗನ ಹತ್ರ ಹೋಗಿ ಏನೋ ಒಂದು ನೀವು ಹೇಳಿದ್ರೆ ಅದು ಯಾಕೆ ಯಾಕೆ ಅಂತ ಹೇಗೆ ಕೇಳುತ್ತಲ್ಲ, ಅದೇ ಥರ ನಿಮ್ಮ ಗೋಲನ್ನು ನೀವೇ ಯಾಕೆ ಯಾಕೆ ಅಂತ ಕೇಳೋದು. ದಿನಕ್ಕೆ 2 ಗಂಟೆ ಓದೋದೀಗ. ಇದನ್ನು ಫಸ್ಟ್ ಯಾಕೆ ಕೇಳೋಣ. ಇಲ್ಲ ಓದಿದ್ರೆ ಏನಾಗುತ್ತೆ? ಯಾಕೆ 2 ಗಂಟೆ ಓದಿದ್ರೆ ನಾನು ಎಕ್ಸಾಮಲ್ಲಿ 85ರಿಂದ 90%, 75% ತಗೋಬಹುದು. ಮತ್ತೆ ಅದಕ್ಕೆ ಯಾಕೆ ಅಂತ ಕೇಳಿ. 75-80 ತಗೊಂಡ್ರೆ ಏನಾಗುತ್ತೆ? ನನ್ನ ಫ್ಯಾಮ್ಲಿಗೆ ಹೆಮ್ಮೆ ಆಗುತ್ತೆ, ನಾನು ಹೆಮ್ಮೆ ಆಗ್ತೀನಿ. ಇದು 3ನೇ ಯಾಕೆ ಆಯಿತು. ಮತ್ತೆ ಇದರಿಂದ ಆಗೋದ್ರಿಂದ ಏನು ನಿಮ್ಗಾಯಿತು? 80 ತಗೊಂಡು ನೀವು ಹೆಮ್ಮೆ ಆಯಿತು, ಏನಾಯಿತು? ಆಮೇಲೆ ನಿಮ್ಗೆ ಒಳ್ಳೆ ಕಾಲೇಜು, ಒಳ್ಳೆ ಭವಿಷ್ಯ ಇದೆ. ಹಿಂಗೆ ನೀವು ಡಿಟರ್ಮಿನ್ ಮಾಡಿ ಆ ಗೋಲನ್ನು ಯಾಕೆ ಯಾಕೆ ಅಂದಾಗ ನಿಮ್ಮ ಪರ್ಸನಲೈಸ್ ಆಗುತ್ತೆ, ನಿಮ್ಮ ಸ್ಪೆಸಿಫಿಕ್ ಗೋಲ್ ಆಗುತ್ತೆ. ಈಗ ನೀವು ಇದು ಗುರಿ ಮಾಡೋದನ್ನ ನಿಮ್ಮ ಸ್ಕೂಲ್ಗಾಗಿ, ನಿಮ್ಮ ಟೀಚರ್ಗಾಗಿ ಯಾರಿಗೂ ಮಾಡ್ತಾ ಇಲ್ಲ, ನಿಮ್ಮ ಸಲುವಾಗಿ ಮಾಡ್ತಾ ಇದ್ದೀರಾ. ಈಗ ನೀವು 4 ಸರಿ ಕೇಳಿದಾಗ ಅದು 100% ನಿಮ್ಮ ಸ್ವಂತ ಗೋಲ್ ಆಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವನ್ ಮೆಥಡ್. ಪ್ಲೀಸ್ ಫಾಲೋ. ಈಗ ವಿಡಿಯೋ ಅಲ್ಲಿ ಇಲ್ಲಿ ಪಾಸ್ ಮಾಡಿ ಮತ್ತೆ ನಿಮ್ಮ 2 ನಿಮಿಷ ಅಥವಾ 1 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ 1 ಅಥವಾ 2 ತಿಂಗಳಲ್ಲಿರೋ ಇಂಪಾರ್ಟೆಂಟ್ ಗೋಲ್ನ ಸೆಲೆಕ್ಟ್ ಮಾಡಿ ಯಾಕೆ ಯಾಕೆ ಅಂತ 4 ಸರಿ ಅದರದ್ದು ರೀಸನ್ಸ್ಗಳನ್ನ ಬರೆದು ಇಲ್ಲ ಕಾಮೆಂಟಲ್ಲೋ ಹಾಕಿ ಅಥವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಹಾಕಿ. ಓಕೆ, ನಾನು ನೆಕ್ಸ್ಟ್ 2 ತಿಂಗಳು ಅಥವಾ 1 ತಿಂಗಳು ತಪ್ಪದೆ 3 ಗಂಟೆ ಓದ್ತಾ ಇದ್ದೀನಿ, ಮಾರ್ನಿಂಗು ಇದು. ಹಾಗೆ ನೀವು ಮಾಡಿದರೆ ನೀವು ಕಮಿಟ್ ಆಗ್ತಾ ಇದ್ದೀರಾ. ಈಗ ಸ್ಟಾಪ್ ಮಾಡಿ ವಿಡಿಯೋ ಮಾಡಿ ಅದನ್ನು ಕಮಿಟ್ ಆಗಿ. ಇಲ್ಲ ಅಂದರೆ ಸುಮ್ಮನೆ ವಿಡಿಯೋ ಟೈಮ್ ಪಾಸಿಗೆ ನೋಡ್ತಾ ಇದ್ರೆ ನಿಮ್ಮದು ವೇಸ್ಟ್ ಟೈಮ್. ಇಫ್ ಯು ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್, ನೋ ಪಾಯಿಂಟ್ ಇನ್ ಡೂಯಿಂಗ್ ಇಟ್. ಈಗಲೇ ಆ್ಯಕ್ಷನ್ ತಗೊಳ್ಳಿ ಫ್ರೆಂಡ್ಸ್. ಈಗ ಸೆಕೆಂಡ್ ಸ್ಟೆಪ್ ಏನಂದರೆ, ಈಗ ನಿಮ್ಮ ಗುರಿಯನ್ನು ಸೆಟ್ ಮಾಡಿದಿರಿ, ಇದನ್ನು ಹೇಗೆ ಪಾಲಿಸಬೇಕು, ಹೇಗೆ ಮಾಡಬೇಕು, ಹೇಗೆ ಸಕ್ಸಸ್ ಮಾಡಬೇಕು ಅನ್ನೋದು. ಅದೇ ಉದಾಹರಣೆ ತಗೊಳ್ಳೋಣ. 2 ಗಂಟೆ ಓದುವುದು ನಿಮಗೆ ಒಂದು ಗೋಲು. ಇದನ್ನು ನಾವು ಹೇಗೆ ಕಂಟಿನ್ಯೂ ಮಾಡಬೇಕು, ಹೇಗೆ ಇದನ್ನು ಸಕ್ಸಸ್ಫುಲ್ ಮಾಡಬೇಕು, ಆ ಗೋಲ್ನ ಥಿಂಕ್ ಮಾಡಿ. ಅದನ್ನು ಮಾಡೋಕ್ಕೆ ನೀವು ಏನು ಮಾಡಬೇಕು? ನಿಮ್ಮ ಪ್ರೋಗ್ರೆಸ್ ನೀವು ಮಾಡಿರೋದನ್ನು ಯಾರಾದರೂ ಒಬ್ಬರು ಅಕೌಂಟಬಿಲಿಟಿ ಪಾರ್ಟ್ನರ್, ಅಂದರೆ ನಿಮ್ಮನ್ನು ಅಕೌಂಟ್ ಮಾಡ್ಕೊಳ್ಳೋರು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಯಾರಾದರೂ ಅವ್ರಿಗೆ ನಿಮ್ಮ ಗೋಲ್ ಇದೆ. ಈಗ ನಾನು 7ರಿಂದ 10 ದಿನ ಅಥವಾ 21 ದಿನ ದಿನಕ್ಕೆ 2 ಗಂಟೆನೋ ಅಥವಾ 3 ಗಂಟೆನೋ ಓದ್ತೀನಿ. ಇದು ನಿಮ್ಮ ಗೋಲು, ಇದು ಯಾರ ಗೋಲು ಅಲ್ಲ. ಅವ್ರಿಗೆ ಹೇಳ್ರಿ. ಅದಕ್ಕೆ ದಿನಾಲು ಏನು ಮಾಡಬೇಕು? ಮಲಗೋ ಮುನ್ನ ಒಂದು ಸಣ್ಣ ಮೆಸೇಜು, 2 ಗಂಟೆ ಓದಿದೆ, ಇಲ್ಲ 2 ಗಂಟೆ ಓದಲಿಲ್ಲ, ಅಥವಾ
1.5 ಗಂಟೆ ಓದಿದೆ. ಎಕ್ಸ್ಪ್ಲನೇಷನ್ ಇಲ್ಲ ಇಲ್ಲಿ. ನೀವು ಯಾರಿಗೂ ನಿಮ್ಮ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ, ಯಾಕಂದ್ರೆ ಇದು ನಿಮ್ಮ ಗೋಲು, ನಿಮ್ಮ ಶಾಲೆಯ ಗೋಲಲ್ಲ, ನಿಮ್ಮ ಗುರುಗಳ ಗೋಲಲ್ಲ, ಯಾರ್ದು ಅಲ್ಲ. ಮತ್ತೆ ನಿಮಗೆ ಆತ್ಮವಿಶ್ವಾಸದಂತೆ ಸುಳ್ಳುಗಳನ್ನ ಬರಿಬೇಡಿ. ಓಕೆ, ಈ 10 ದಿನಾನೂ ಮಿಸ್ ಮಾಡಿದ್ರೆ ಪರವಾಗಿಲ್ಲ, ಅದೇನು ಫೇಲ್ಯೂರ್ ಅಲ್ಲ. ಯಾರು ಪರ್ಫೆಕ್ಟ್ ಇಲ್ಲ. ಆದರೆ ಪರ್ಫೆಕ್ಟ್ ಕಡೆಗೆ ಹೋಗುವವರು ಗೆಲ್ತಾರೆ. 10ಕ್ಕೆ 10 ದಿನ ಮಿಸ್ ಮಾಡಿದ್ರೆ ಪರವಾಗಿಲ್ಲ, ವಾಪಸ್ ಟ್ರೈ ಮಾಡಿ. ಮುಂದಿನ 10 ದಿನ ಮಾಡ್ತೀನಿ ನಾನು, ಮತ್ತೆ ಒಂದೇ ದಿನ ಮಾಡಿದ್ರೂ ಪರವಾಗಿಲ್ಲ, ಮಾಡ್ತೀನಿ. ಅದೇ ಡಿಫ್ರೆನ್ಸ್ ಆಗುತ್ತೆ ಫ್ರೆಂಡ್ಸ್. ಥರ್ಡ್ ಆ್ಯಂಡ್ ಫೈನಲ್ ಸ್ಟೆಪ್, ಇಲ್ಲಿ ನಿಮಗೆ ರಿವಾರ್ಡ್ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡು ಸ್ವಲ್ಪ ಪಾಸ್ ತಗೊಳ್ಳೋದು, ಸ್ವಲ್ಪ ಸ್ಟಿಲ್ ಆಗಿ. ಓಕೆ, ನಿಮಗೆ ಎಲ್ಲ ಇದನ್ನ 10 ದಿನ ಮಾಡಿದ್ರಿ ಅಥವಾ 15 ದಿನ ಮಾಡಿದ್ರೆ, ಈ ಗೋಲ್ಗಳನ್ನ ಫನ್ ಆಗಿ ಮಾಡಿದ್ರೆ ನೀವು ಬಹಳ ದಿನ ಮಾಡಬಹುದು. ಇಲ್ಲ ಅಂದ್ರೆ ಏನು ಮಾಡ್ತೀರಾ, ಏನಾಯ್ತು, ಓಕೆ ಮಾಡಿದೆ 10 ದಿನ, ಏನಾಯ್ತು, ಏನೂ ಇಲ್ಲ. ಇಲ್ಲಿ ರಿವಾರ್ಡ್ ಸಿಸ್ಟಮ್, ಫನ್ ಸಿಸ್ಟಮ್ ನಿಮ್ಮನಿಗೆ ಹಾಕಿದ್ರೆ, ಓಕೆ, ನನ್ನದು ಹೇಳ್ತೀನಿ, ನಾನು ಏನಾದರೂ ಒಂದು ಗೋಲ್ಗಳನ್ನ ಇಟ್ಕೊಂಡಿದ್ದು ನಾನು ಮಾಡಿದ್ರೆ, ನನಗೆ ಒಳ್ಳೆ ಬಿರಿಯಾನಿ ತಿಂದರೆ ಸಾಕು. ಅದನ್ನು, ಅಥವಾ ನನ್ನ ಮಗಳಿಗೆ ಇದೆ, ಅವಳು ಒಳ್ಳೆ ಐಸ್ ಕ್ರೀಮು, ಅವಳದು ಒಂದು ಫೇವ್ರೇಟ್ ಶಾಪಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನೋದು. ಇದನ್ನ ರೆಗ್ಯುಲರ್ ಆಗಿ ಇಟ್ಕೋಬೇಡಿ. ಇಟ್ ಶುಡ್ ಬಿ ಅ ಸ್ಪೆಷಲ್ ಮ್ಯಾನ್ ಆಫ್ ದ ಮ್ಯಾಚ್. ವಿರಾಟ್ ಕೊಹ್ಲಿ ಗೆದ್ದಾಗ ಮ್ಯಾನ್ ಆಫ್ ದ ಮ್ಯಾಚ್ ಥರ ನಿಮಗೂ ಮ್ಯಾನ್ ಆಫ್ ದ ಮ್ಯಾಚ್ ನೀವೇ ಅವಾರ್ಡ್ ಕೊಡ್ತಾ ಇದ್ದೀರಾ. ಮತ್ತೆ ಸ್ವಲ್ಪ ಪಾಸ್ ಆಗಿ, ಓಕೆ ಇದನ್ನ ಮಾಡಿದ್ನಿ, ಓಕೆ ಒಂದಿನ ರೆಸ್ಟ್ ತಗೊಳ್ಳಿ, ಮತ್ತೆ ನನ್ನ ಗೋಲ್ ಏನು, 2 ಗಂಟೆ ಇತ್ತಾ, ಈಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ, 3 ಗಂಟೆ 3.5 ಗಂಟೆ. ಇದಕ್ಕೇನು ಬಹಳ ಟೈಮ್ ತಗೊಳ್ಳಲ್ಲ. ಇದು ಮೊಮೆಂಟಮ್ ಕ್ರಿಯೇಟ್ ಮಾಡಿಸುತ್ತೆ ಫ್ರೆಂಡ್ಸ್. ಹೀಗೆ ನೀವು ರಿಫ್ಲೆಕ್ಟ್ ಮಾಡಿ ನಿಮ್ಮ ಪ್ರೋಗ್ರೆಸ್ಸನ್ನು ಮುಂದೆ ಹಾಕ್ತಾ ಇದ್ರೆ ಇದು ಅಮೇಝಿಂಗ್ ಜರ್ನಿ ಆಗುತ್ತೆ. ಇದು ಒಂದೇ ಎಕ್ಸಾಮ್ಗೆ ಅಷ್ಟೇ ಅಲ್ಲ, ಈಗ ನೀವು ಮುಂದೆ ಯಾವುದೋ ಫೈನಾನ್ಷಿಯಲ್ ಗೋಲ್ ಮಾಡ್ತಾ ಇದ್ದೀರಾ, ನಿಮ್ಮ ಕ್ರಿಕೆಟ್ ಗೋಲ್ ಮಾಡ್ತಾ ಇದ್ದೀರಾ, ಎಲ್ಲದಕ್ಕೂ ಒಂದು ನಿಮ್ಮ ಇದು ಟೆಂಪ್ಲೇಟ್ ಥರ ಆಗುತ್ತೆ ಇದು ಅಷ್ಟೇ. ಹೀಗೆ ಇದರಿಂದ ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಲೈಕ್ ಆಗಿದ್ರೆ ಇದನ್ನು ಶೇರ್ ಮಾಡಿ. ಇದರಲ್ಲಿ ನಾನು ನಿಮ್ಗೆ ಹೇಳೋದಂದರೆ, ಇದನ್ನು ಮಾಡೋದ್ರಿಂದ ನಾನು ಹೆಚ್ಚು ಜರ್ನಿಯಲ್ಲಿ ಕಲಿತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಡೂ ದಿಸ್. ಮುಂದಿನ ವಿಡಿಯೋದಲ್ಲಿ ಎಕ್ಸಾಮನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ನಿಮ್ಮ ಏನೇ ಕಾಮೆಂಟ್ಸ್ ಇದ್ದರೂ ಇದರಲ್ಲಿ ಗ್ರೂಪಲ್ಲಿ ಇದರಲ್ಲಿ ಹಾಕ್ತಾ ಇರ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.